ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ವಲ್ಪ ಹೊರಗಡೆ ಕೆಲಸ ಇತ್ತು, RTOಗೆ ಹೋಗಿದ್ದೆ ಡ್ರೈವಿಂಗ್ ಲೈಸೆನ್ಸ್ನ ಮಾಡಿಸೋದಕ್ಕೋಸ್ಕರ. ಅದಕ್ಕೋಸ್ಕರ ವೀಡಿಯೋಸ್ಗಳು ಸಿಕ್ಕಾಪಟ್ಟೆ ಲೇಟ್ ಆಯಿತು. ಸೊ ಈಗ ನಾನು ಮನೆಗೆ ಬಂದು ವೀಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ, ಇನ್ನೇನು ನಮಗೆ ಫೆಬ್ರವರಿ 1ನೇ ತಾರೀಕು ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಲಿದೆ. ನಾನು ಜಾನ್ ಸಿನಾ, ರೋಮನ್ ರೈನ್ಸ್, ಡ್ರೂ ಮ್ಯಾಕೆಂಟೈರ್, ಸೆತ್ ರೋಲೆನ್ಸ್, CM ಪಂಕ್, ಸ್ಯಾಮಿ ಝೈನ್ ಇವರೆಲ್ಲರೂ ಕೂಡ ತನ್ನ ಎಂಟ್ರಿನ ರಾಯಲ್ ರಂಬಲ್ ಕನ್ಫರ್ಮ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನಿಲ್ಲಿ ಲೆಜೆಂಡ್ಸ್ ಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ಲೆಜೆಂಡ್ಸ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, WWE ಅವರು ನಮ್ಮ ರಿಕ್ ಫ್ಲೇಯರ್ ಅವರ ರಿಟರ್ನ್ ನ ರಾಯಲ್ ರಂಬಲ್ ಗೆ ಪ್ಲಾನ್ ಮಾಡ್ತಾ ಇದೆ. ಸೊ ಒಂದು ರೀತಿ ಫನ್ನಿ ವಿಚಾರನ ಮಾಡೋದಕ್ಕೆ ನಮ್ಮ ರಿಕ್ ಫ್ಲೇಯರ್ ಅವರು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ CM ಪಂಕ್ ಅವರು ಕೂಡ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಹಲ್ಕ್ ಹೋಗನ್ ಅವರ ನೇಮ್ ನ ಡ್ರಾಪ್ ಮಾಡ್ತಾರೆ. ಹಲ್ಕ್ ಹೋಗನ್, ನೀನೇನಾದ್ರೂ ಈ ಬಾರಿಯ ರಾಯಲ್ ರಂಬಲ್ಗೆ ಬಂದ್ರೆ ನಿನ್ನ ಹಲ್ಕೋಮೇನಿಯಾ ಡ್ರೀಮ್ ಏನಿದೆ ಅದನ್ನ ನಾನು ಒನ್ಸ್ ಅಂಡ್ ಆಲ್ ಕ್ಲೀನ್ ಮಾಡ್ತೀನಿ, ಅದನ್ನ ಮುಗಿಸೇ ಬಿಡ್ತೀನಿ ಅಂತ ನಮ್ಮ CM ಪಂಕ್ ಅವರು ಕೂಡ ಹೇಳ್ತಾರೆ. ಅಂಡ್ ಇದ್ರ ಪ್ರಕಾರ ಪ್ರಾಬಬ್ಲಿ ಹಲ್ಕ್ ಹೋಗನ್ ಅವರು ಕೂಡ ಈ ಬಾರಿಯ 30 ಮ್ಯಾನ್ ರಾಯಲ್ ರಂಬಲ್ ಅಲ್ಲಿ ತನ್ನ ಎಂಟ್ರಿನ ಮಾಡಬಹುದು. ಅಂಡ್ ಈಗ ನಮ್ಮ ಮಿಕ್ ಫಾಲಿ ಅವರು ಕೂಡ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಮ್ಮ ಮಿಕ್ ಫಾಲಿ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಅವರು ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾನು 300 ಅದೆಷ್ಟೋ ಪೌಂಡ್ ಇದೆ, ಈಗ 277 ಪೌಂಡ್ಗೆ ಇಳಿದಿದ್ದೀನಿ. ಸೊ ನಾನು ವೆಯ್ಟ್ ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ. ಅಂಡ್ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ, ನಾನು ಕೂಡ ರಾಯಲ್ ರಂಬಲ್ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದೀನಿ. ನನ್ನ 3 ಕ್ಯಾರೆಕ್ಟರ್ ಗಳು ಕೂಡ ರಾಯಲ್ ರಂಬಲ್ ಅಲ್ಲಿ ಎಂಟ್ರಿನ ಕೊಟ್ಟಿದ್ದಾವೆ. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಾನು ಇರೋದಿಲ್ಲ ಅಂತ ಖಂಡಿತವಾಗಿ ನಾನು ಹೇಳೋದಿಕ್ಕೆ ಆಗೋದಿಲ್ಲ ಅಂತ ನಮ್ಮ ರಿಕ್ ಫ್ಲೇಯರ್ ಅವರು ಮಾತಾಡ್ಬೇಕಾದ್ರೆ ಅವರ ಫೋನ್ಗೆ ಒಂದು ಕಾಲ್ ಬರುತ್ತೆ. ಅಂಡ್ ಆ ಒಂದು ಕಾಲು ನಮ್ಮ ಗೇಮ್ ಟ್ರಿಪಲ್ ಎಚ್ ಅವ್ರದ್ದು ಆಗಿರುತ್ತೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಜೊತೆ ನಮ್ಮ ಮಿಕ್ ಫಾಲಿ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಲ್ಲಿಗೆ ಆ ಒಂದು ವಿಡಿಯೋ ಎಂಡ್ ಆಗುತ್ತೆ. ಸೊ ಇದ್ರ ಪ್ರಕಾರ ನಮ್ಮ ಮಿಕ್ ಫಾಲಿ ಅವರು ಕೂಡ ಟೀಸ್ ಮಾಡಿದ್ದಾರೆ, ನಾನು ಕೂಡ ಈ ಬಾರಿಯ ರಾಯಲ್ ರಂಬಲ್ಗೆ ಬರ್ತೀನಿ ಅಂತ. ನೋಡೋಣ ಗಾಯ್ಸ್, ಬರ್ತಾರೋ ಇಲ್ವೋ ಅಂತ. ಏನೇ ಆಗ್ಲಿ, ರಿಕ್ ಫ್ಲೇಯರ್, ಮಿಕ್ ಫಾಲಿ ಹಾಗೆ ಹಲ್ಕ್ ಹೋಗನ್ ಅವರು ಈ ಬಾರಿಯ ರಾಯಲ್ ರಂಬಲ್ಗೆ ಬರುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ WWE ಅವರೇ ಟೀಸರ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೋ ಹೆನ್ರಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಡೆದಂತಹ TNA ಯ ಪ್ರೀಮಿಯಂ ಲೈವ್ ಇವೆಂಟ್ ಜೆನೆಸಿಸ್ ಅಲ್ಲಿ ನಮ್ಮ ಜೋ ಹೆನ್ರಿ ಅವರು ಡಾಲ್ಫ್ ಸಿಗ್ಲರ್ ಅವ್ರನ್ನ ಸೋಲಿಸಿ ಹೊಸ TNA ಹೆವಿವೇಟ್ ಚಾಂಪಿಯನ್ ಆದ್ರು ಅಂತಾನೆ ಹೇಳ್ಬಹುದು. ಸೊ ಅವರಿಗೆ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ನ ತಿಳಿಸೋಣ. ಚಾಂಪಿಯನ್ ಆದ ಕೂಡಲೇ ಅವರು ನಮಗೆ ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಆ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೋ ಹೆನ್ರಿ ಅವರು ಸೀದಾ ಜಾನ್ಸಿನ್ ಅವರಿಗೆ ಚಾಲೆಂಜ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾನು 15 ವರ್ಷದವನಾಗಿದ್ದಾಗ ನಾನು ಮೊದಲ ಬಾರಿ ಜಾನ್ಸಿನ್ ಅವರ ಜೊತೆ ಫೋನ್ ಅಲ್ಲಿ ಮಾತಾಡಿದ್ದೆ. ನನ್ನ ಫ್ರೆಂಡು ಜಾನ್ಸಿನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ರ ಮೇಕ್ ಅ ವಿಶ್ ಅಲ್ಲಿ. ಅಂಡ್ ಅಲ್ಲಿ ಅವನು ನನ್ನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಜಾನ್ಸಿನ್ ಅವ್ರಿಗೂ ಕೂಡ ಫೋನ್ ನ ಕೊಟ್ಟಿದ್ದ. ಅಂಡ್ ಆಗ ನಾನು ಜಾನ್ಸಿನ್ ಅವರ ಜೊತೆ ಮೊದಲನೇದಾಗಿ ಫೋನ್ ಅಲ್ಲಿ ಮಾತಾಡಿದ್ದೆ. ಅಂಡ್ ಅದು ನನ್ನ ಸ್ಟೋರಿಯ ಪ್ರಾರಂಭ. ಅಂಡ್ ಈ ಒಂದು ಸ್ಟೋರಿನ ನಾನು ಎಂಡ್ ಮಾಡಬೇಕು ಅಂದ್ರೆ ನಾನು ಜಾನ್ಸಿನ್ ಅವರ ವಿರುದ್ಧ ರೆಸಲ್ ಮಾಡಬೇಕು. ಅಂಡ್ ಈಗ ನನ್ನ ಬಳಿ TNA ಚಾಂಪಿಯನ್ಶಿಪ್ ಕೂಡ ಇದೆ. ಸೊ ನಾನು ಇದನ್ನ ಆರಾಮಾಗಿ ಜಾನ್ಸಿನ್ ಅವರ ವಿರುದ್ಧ ಡಿಫೆಂಡ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ನಮ್ಮ ಜೋ ಹೆನ್ರಿ ಅವರು ಜಾನ್ಸಿನ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ನಮ್ಮ ಜಾನ್ಸಿನ್ ಅವರ ಫೇರ್ವೆಲ್ ಟೂರ್ ಇನ್ನು ಬಾಕಿ ಉಳಿದಿರೋದೇ 11 ತಿಂಗಳು ಅಷ್ಟೇ. ಸೊ ಈ ಒಂದು 11 ತಿಂಗಳಲ್ಲಿ ನಮ್ಮ ಜಾನ್ಸಿನ್ ಅವರು ಯಾರ ವಿರುದ್ಧ ತಾನೇ ಮ್ಯಾಚ್ ಆಡೋದಕ್ಕಾಗುತ್ತೆ. ಏನೇ ಆಗ್ಲಿ, ನಮ್ಮ ಜೋ ಹೆನ್ರಿ ಅವರು ಕೂಡ ಜಾನ್ಸಿನ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಅಂಡ್ ಇನ್ನ ಒಂದು ವಿಚಾರನ ಕನ್ಫರ್ಮ್ ಆಗಿ ಹೇಳ್ಬೇಕು ಅಂದ್ರೆ, ಈ ಬಾರಿಯ 30 ಮ್ಯಾನ್ ರಾಯಲ್ ರಂಬಲ್ ಅಲ್ಲಿ ನಮಗೆ ಜೋ ಹೆನ್ರಿ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ WWE ಕಂಪನಿಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಇಂಟರ್ ಜೆಂಡರ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಇಂಟರ್ ಜೆಂಡರ್ ಮ್ಯಾಚ್ ಅಂದ್ರೆ ಏನು ಅಂತ. WWE ಮೇಲ್ ಸೂಪರ್ ಸ್ಟಾರ್ WWE ಫೀಮೇಲ್ ಸೂಪರ್ ಸ್ಟಾರ್ ಜೊತೆ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದು ಇಂಟರ್ ಜೆಂಡರ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಫೇಮಸ್. ಯಾವ ರೀಸನ್ ಗೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಾನೇನು ಸ್ಪೆಷಲ್ ಆಗಿ ಬಿಡಿಸಿ ಹೇಳುವಂತಹ ಅಗತ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅಂಡ್ ನಮಗೆ ಹಿಂದೆ ತುಂಬಾನೇ ಇಂಟರ್ ಜೆಂಡರ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಕ್ಕಿದೆ, ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅದು ಒಂದು ರೀತಿ ಬೇಜಾರಿದೆ. ಅಂಡ್ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ WWE ಅವರು 100% ಈ ಒಂದು ಇಂಟರ್ ಜೆಂಡರ್ ಮ್ಯಾಚ್ ನ ಮಾಡಬಹುದು. ಯಾಕಂದ್ರೆ ಸ್ಟೋರಿ ಅಷ್ಟು ಅದ್ಭುತವಾಗಿದೆ. ಲವ್ ಗೆ ಬ್ರೇಕಪ್ ನ ಮಾಡ್ಕೊಂಡಿದ್ದಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಯಾ ರಿಪ್ಲಿ ಅವರಿಗೆ ಮೋಸ ಮಾಡಿದ್ದಾರೆ. ಸೊ ಈ ಒಂದು ಸ್ಟೋರಿನ ಇಟ್ಕೊಂಡು ಇವರ ನಡುವೆ ಇಂಟರ್ ಜೆಂಡರ್ ಮ್ಯಾಚ್ ನ WWE ಅವರು ಆರಾಮಾಗಿ ಮಾಡಬಹುದು. ಏನೇ ಆಗ್ಲಿ, WWE ಟೆಲಿವಿಷನ್ ಅಲ್ಲಿ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ 2K25 ಅಲ್ಲಂತೂ ನಮಗೆ ಇಂಟರ್ ಜೆಂಡರ್ ಮ್ಯಾಚಸ್ ಗಳು ಮತ್ತೊಮ್ಮೆ ರಿಟರ್ನ್ ಆಗ್ತಾ ಇದೆ. ಇದನ್ನ ರೀಸೆಂಟ್ ಆಗಿ 2K25 ಅವರೇ ಟೀಸ್ ಮಾಡಿದ್ದಾರೆ. ನಮ್ಮ ರಿಯಾ ರಿಪ್ಲಿ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಒಂದು ವಿಡಿಯೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ, 2K25 ನಾನಿಲ್ಲಿ ಒಂದು ಬಿಗ್ ರಿವೀಲ್ ನ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ
2K25ಗೆ ಇಂಟರ್ ಅಂತ ಬಂದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಆ ಒಂದು ವಿಡಿಯೋನ ನಿಲ್ಲಿಸಿ, ರಿಯಾ ನೀನು ಸುಮ್ನೆ ವಿಡಿಯೋನೆಲ್ಲ ಲೀಕ್ ಮಾಡೋದಕ್ಕೆ ಹೋಗ್ಬೇಡ, ಅದನ್ನೆಲ್ಲದನ್ನು ಕೂಡ ಅವರು ಸರ್ಪ್ರೈಸ್ ಆಗಿ ಗೇಮಲ್ಲೇ ನೋಡ್ಲಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಗೊತ್ತಾಗ್ತಾ ಇದೆ ಇಂಟರ್ ಜೆಂಡರ್ ಮ್ಯಾಚ್ ನಮಗೆ 2K25 ಗೇಮಲ್ಲಿ ರಿಟರ್ನ್ ಆಗ್ತಾ ಇದೆ ಅಂತ. ನೋಡೋಣ ಗೈಸ್ ಹೇಗಿರುತ್ತೋ ಏನೋ ಇಂಟರ್ ಜೆಂಡರ್ ಮ್ಯಾಚ್ ಅಲ್ಲಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಅನೌನ್ಸರ್ ಟೇಬಲ್ ಸ್ಪಾಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು WWE ಅನೌನ್ಸರ್ ಟೇಬಲ್ ಸ್ಪಾಟ್ WWE ಅಲ್ಲಿ ಎಷ್ಟು ಫೇಮಸ್ ಅಂತ. ಅನೌನ್ಸ್ ಟೇಬಲ್ ನ ಬ್ರೇಕ್ ಮಾಡಿಸೋದು ಅಂದ್ರೆ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ, ಅಂಡ್ ಫ್ಯಾನ್ಸ್ ಗಳು ಕೂಡ ಅದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇರ್ತೀವಿ. ಬಟ್ ಇನ್ ಮುಂದೆ ಪ್ರಾಬಬ್ಲಿ ಕೆಲವೊಂದಷ್ಟು ಮೂಮೆಂಟ್ಸ್ ಗಳಿಗೆ ಮಾತ್ರ ಅನೌನ್ಸ್ ಟೇಬಲ್ ಬ್ರೇಕ್ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಹೊಸದಾಗಿ WWE ಅನೌನ್ಸರ್ ಟೇಬಲ್ಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಸಿಕ್ಕಾಪಟ್ಟೆ ಹಾರ್ಡ್ ಆಗಿ WWE ಅವರು ಆ ಒಂದು ಅನೌನ್ಸ್ ಟೇಬಲ್ ನ ಡಿಸೈನ್ ಮಾಡಿದ್ದಾರೆ. ಲೈಟಿಂಗ್ಸ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ನಾರ್ಮಲ್ ಆಗಿ ಹಿಂದೆ WWE ಎಲ್ಲಾ ಮ್ಯಾಚಸ್ ಗಳಲ್ಲೂ ಕೂಡ ಅನೌನ್ಸರ್ ಟೇಬಲ್ ಬಳಿ ಬಂದ್ಬಿಟ್ಟು ಮೇಲ್ಗಡೆ ಇರೋದನ್ನ ಕಿತ್ತ ಹಾಕ್ಬಿಟ್ಟು ಅನೌನ್ಸರ್ ಟೇಬಲ್ ನ ಕ್ಲೀನ್ ಮಾಡಿ ಅನೌನ್ಸರ್ ಟೇಬಲ್ ನ ಮುರಿಸುವಂತಹ ಸ್ಪಾಟ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ. ಸೊ ಇನ್ ಮುಂದೆ ಪ್ರಾಬಬ್ಲಿ ಆ ಒಂದು ಸ್ಪಾಟಸ್ ಗಳು ಕೇವಲ ಕೆಲವು ಮ್ಯಾಚಸ್ ಗಳಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಈ ಒಂದು ಮ್ಯಾಚ್ ಗೆ ಅನೌನ್ಸ್ ಟೇಬಲ್ ಸ್ಪಾಟ್ ಬೇಕು ಅಂದ್ರೆ ಮಾತ್ರ WWE ಅವರು ಆ ಒಂದು ಸ್ಪಾಟ್ ನ ಇಡ್ತಾರೆ ಅನ್ಕೋತೀನಿ. ಅಂಡ್ ಆ ಒಂದು ಸ್ಪಾಟ್ ನ ಮಾಡಬೇಕಾದ್ರೆ ನಮಗೆ ಡಿಫರೆಂಟ್ ಕೈಂಡ್ ಆಫ್ ಅನೌನ್ಸರ್ ಟೇಬಲ್ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಈ ಒಂದು ಅನೌನ್ಸರ್ ಟೇಬಲ್ ಎಷ್ಟೇ ಅಟ್ಯಾಕ್ ಮಾಡಿದ್ರು ಕೂಡ ಮುರಿಯೋದಿಲ್ಲ ಅನ್ಕೋತೀನಿ. ಯಾಕಂದ್ರೆ ಅಷ್ಟು ಗಟ್ಟಿಯಾಗಿ WWE ಅವರು ಈ ಅನೌನ್ಸರ್ ಟೇಬಲ್ಸ್ ಗಳನ್ನ ರೆಡಿ ಮಾಡಿಸಿದ್ದಾರೆ. ಸೊ ನೀವು ಕೂಡ ಬಿಗ್ ಫ್ಯಾನ್ ಅನೌನ್ಸ್ ಟೇಬಲ್ ಬ್ರೇಕ್ ಆಗೋದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನಗೆ ಗೈಸ್ ಖುಷಿ ಆಗೋದು ಅನೌನ್ಸ್ ಟೇಬಲ್ ಬ್ರೇಕ್ ಆದ್ರೆ ಗುರು ಇದೊಂದು ಸ್ವಲ್ಪ ಆಡ್ಕೋರ್ ಹೋಗ್ತಾ ಇದೆ ಅಂತ ಒಂದು ಫೀಲಿಂಗ್ ಬರೋದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ರಾಯಲ್ ರಂಬಲ್ ಬೆಟ್ಟಿಂಗ್ ಆಡ್ಸ್ ಅಪ್ಡೇಟ್ ಆಗಿದೆ. ಅಂಡ್ ಇಷ್ಟು ದಿನ ನಮ್ಮ ಜಾನ್ ಸಿನಾ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ ಬೆಟ್ಟಿಂಗ್ ಆಡ್ಸ್ ಜಾನ್ ಸಿನಾ ಅವ್ರನ್ನ ಫೇವರೇಟ್ ಮಾಡ್ತಾ ಇತ್ತು. ಬಟ್ ಈಗ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಜಾನ್ ಸಿನಾ ಅವ್ರನ್ನ ಹಿಂದೆ ತಳ್ಳಿ ನಂಬರ್ 1 ಸ್ಥಾನದಲ್ಲಿ ಕೂತಿದ್ದಾರೆ ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ. ಇನ್ನೇನು ಗಾಯ್ಸ್, ಇನ್ನೇನು ಫೆಬ್ರವರಿ 1ನೇ ತಾರೀಕು ಇನ್ನೊಂದು 10 ದಿನ ಇದೆ ಅಂತಾನೆ ಹೇಳ್ಬಹುದು. 10 ದಿನದಲ್ಲಿ ಗೊತ್ತಾಗುತ್ತೆ ಯಾರು ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ. ಸದ್ಯಕ್ಕೆ ಅಪ್ಡೇಟೆಡ್ ಬೆಟ್ಟಿಂಗ್ ಓಡ್ಸ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಮೊದಲನೇ ಸ್ಥಾನದಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಇದ್ದಾರೆ, 2ನೇ ಸ್ಥಾನದಲ್ಲಿ ಜಾನ್ ಸಿನಾ ಇದ್ದಾರೆ, 3ನೇ ಸ್ಥಾನದಲ್ಲಿ CM ಪಂಕ್ ಇದ್ದಾರೆ, 4ನೇ ಸ್ಥಾನದಲ್ಲಿ ರೋಮನ್ ರೈನ್ಸ್ ಇದ್ದಾರೆ, ಹಾಗೆ 5ನೇ ಸ್ಥಾನದಲ್ಲಿ ದ ರಾಕ್ ಅವರು ಇದ್ದಾರೆ. ಇದು ಅಪ್ಡೇಟೆಡ್ ಬೆಟ್ಟಿಂಗ್ ಓಡ್ಸ್ ಫಾರ್ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್. ಸೊ ಬೆಟ್ಟಿಂಗ್ ಓಡ್ಸ್ ಇನ್ನೂ ಕೂಡ ಚೇಂಜ್ ಆಗುತ್ತೆ. ಅಂಡ್ ನೋಡೋಣ ಗೈಸ್ ಎಷ್ಟು ಬಾರಿ ಚೇಂಜ್ ಆಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಈ ಬಾರಿ ರಾಯಲ್ ರಂಬಲ್ ನ ಯಾರು ಗೆಲ್ತಾರೆ? ಲಿಟರಲಿ ಈ ಬಾರಿ ರಾಯಲ್ ರಂಬಲ್ ನ ಯಾರೇ ಗೆದ್ರು ಕೂಡ ಅವ್ರದೇ ಆದ ಸ್ಟೋರಿ WWE ಅಲ್ಲಿ ಇರೋದ್ರಿಂದ ನನಗೇನು ಬೇಜಾರ್ ಆಗೋದಿಲ್ಲ ಅನ್ಕೋತೀನಿ. ಯಾರು ಗೆದ್ರು ಕೂಡ ಓಕೆ ಡಿಸರ್ವಿಂಗ್ ಗೆದ್ದಿದ್ದಾರೆ ಗುರು ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.